ಇಲ್ಲಿ ನಾವು ಟೈಪ್ಸ್ ಆಫ್ ಇವೆಂಟ್ಸ್ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಇಂಪಾಸಿಬಲ್ ಆ್ಯಂಡ್ ಶೋರ್ ಇವೆಂಟ್, ಸಿಂಪಲ್ ಇವೆಂಟ್ ಆ್ಯಂಡ್ ಕಾಂಪೌಂಡ್ ಇವೆಂಟ್. ಇಂಪಾಸಿಬಲ್ ಅಂತ ಹೇಳಿದ್ರೆ ಏನಪ್ಪ, ಆಗ್ತಿರೇ ಇರೋವಂಥದ್ದು ಅಂತ ಹೇಳ್ತು ಅಂದರೆ ಇವೆಂಟ್ ದಟ್ ಹ್ಯಾಸ್ ಡ್ಯಾಶ್ ಚಾನ್ಸ್ ಆಫ್ ಹ್ಯಾಪ್ನಿಂಗ್. ಹೌದು, 0 ಚಾನ್ಸ್ ಆಫ್ ಹ್ಯಾಪ್ನಿಂಗ್ ಇಸ್ ಎನ್ ಇಂಪಾಸಿಬಲ್ ಇವೆಂಟ್. ಉದಾಹರಣೆಗೆ ಸ್ಪಾಟಿಂಗ್ ಅ ವೇಲ್ ಇನ್ ದ ಫಾರೆಸ್ಟ್ ಅಲ್ವಾ. ವೇಲ್ನ ನಾವು ಕಾಡಲ್ಲಿ ಹುಡ್ಕಕ್ಕೆ ಹೋಯ್ತು ಅಂತ ಹೇಳಿದ್ರೆ ಸಿಗಲ್ಲ. ರೋಲಿಂಗ್ ಅ ಸ್ಟ್ಯಾಂಡರ್ಡ್ 6 ಸೈಡೆಡ್ ಡೈ, ಗೆಟಿಂಗ್ ಅ 7 ಬರೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂತ ಹೇಳಿದ್ರೆ 1 2 3 4 5 6 ಅಷ್ಟೇ ಇರೋದು ಡೈಯಲ್ಲಿ, ಸ್ಟ್ಯಾಂಡರ್ಡ್ ಡೈಯಲ್ಲಿ. ಹಾಗಾಗಿ 7 ಬರೋದಕ್ಕಾಗಲ್ಲ. ಮ್ಯಾಥಮೆಟಿಕಲಿ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದಿಸ್ ಇವೆಂಟ್ ಹ್ಯಾಪನಿಂಗ್? ಹೌದು, 0 ಅಲ್ವಾ. ಇದರ ಆಪೋಸಿಟ್ಟು ಎಂಥದ್ದಿದೋ ಶೋರ್ ಇವೆಂಟ್. ಇದರಲ್ಲಿ ಏನು ನೋಡ್ತಾ ಇದ್ದೀವಿ? ಇವೆಂಟ್ ದಟ್ ಇಸ್ ಸರ್ಟೈನ್ ಟು ಹ್ಯಾಪನ್, ಪಕ್ಕ ಆಗೋದು. ಸರಿನಾ? ಉದಾಹರಣೆಗೆ ಸ್ಪಾಟಿಂಗ್ ಅ ಟ್ರೀ ಇನ್ ಅ ಗ್ರೀನ್ ಫಾರೆಸ್ಟ್, ರೋಲಿಂಗ್ ಅ 6 ಸೈಡೆಡ್ ಡೈ, ಅ ಸ್ಟ್ಯಾಂಡರ್ಡ್ 6 ಸೈಡೆಡ್ ಡೈ, ಆ್ಯಂಡ್ ಗೆಟಿಂಗ್ ಅ ಈವನ್ ಇಫ್ ನಾಟ್ ಎನ್ ಆಡ್ ನಂಬರ್. ಸರಿನಾ? ಮ್ಯಾಥಮೆಟಿಕಲಿ ಇದು ಪ್ರಾಬಬಿಲಿಟಿ ಒಂದು ಪಕ್ಕ ಆಗೇ ಆಗುತ್ತೆ ಅಂತ ಹೇಳಿ. ಪರ್ಸೆಂಟೇಜ್ ವೈಸ್ ನೋಡೋಕೆ ಹೋಯ್ತು ಅಂತ ಹೇಳಿದ್ರೆ 100%. ಸರಿನಾ? ಸೊ ಇಲ್ಲಿಂದ ಎಲ್ಲ ಬರ್ಕೊಳಕ್ಕೆ ಶುರು ಮಾಡ್ರೋ, ಅಟ್ಲೀಸ್ಟ್ ಇಲ್ಲಿಂದ.